ಅವನ ಸಂಕಲ್ಪದಿಂದ ಬಂದಂಥ ಎಲ್ಲ ಕಾಮ ಮತ್ತು ಆಸೆಗಳನ್ನ ಅವನ ಮನಸ್ಸಿನಿಂದನೇ ತ್ಯಾಗ ಮಾಡಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಎಲ್ಲವನ್ನ ಅವನ ಆತ್ಮದ ಕಡೆಗೆ ಕೇಂದ್ರೀಕರಿಸುತ್ತಾನೆ. ಇಲ್ಲಿ ನಾವು ಎಲ್ಲ ರೀತಿಯಾದಂಥ ಆಸೆ ಆಕಾಂಕ್ಷೆ ಅಥವಾ ಕಾಮ ಅಂತ ಹೇಳಿದ್ವಲ್ಲ, ಅದು ಯಾವ ಥರ ಅಂದರೆ ಅದರಲ್ಲಿ ಒಟ್ಟು 4 ವಿಧ. ಮೊದಲನೇದಾಗಿ ಈ ಅಹಂಕಾರ, ಅಂದರೆ ಎಲ್ಲವೂ ನನ್ನದೇ ಅನ್ನುವ ಆಸೆ. ಎರಡನೇದಾಗಿ ಮಮಕಾರ, ಅಂದರೆ ಅದು ನನ್ನದಲ್ಲದೇ ಇದ್ರೂ ಅಥವಾ ನನ್ನ ದೇಹದ ಭಾಗ ಆಗದೇ ಇದ್ರೂ ಅದ್ರ ಮೇಲೆ ನಮಗೆ ಇರುವಂಥ ಒಂದು ಭಾವನೆ. ಇನ್ನು ಮೂರನೇದು ಬಂದು ಸ್ಪರ್ಶಕಾಮ, ಅಂದರೆ ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ವಿಷಯವನ್ನು ಮುಟ್ಟಿದಾಗ ಅಥವಾ ಫೀಲ್ ಮಾಡಿದಾಗ ಬರುವಂಥ ಒಂದು ಆಸೆ. ಇನ್ನು ನಾಲ್ಕನೇದು ಬಂದು ಸಂಕಲ್ಪ ಕಾಮ, ಅಂದರೆ ಒಂದು ಐಡಿಯಾ ಅಥವಾ ನೋಷನ್ ಅಂತ ಹೇಳ್ತೀವಲ್ಲ, ಅಂದರೆ ಮನಸ್ಸಿನಲ್ಲಿ ಬರುವಂಥ ಒಂದು ಯೋಚನೆ ಅಥವಾ ಚಲನೆಯಿಂದ ಬರುವಂಥ ಆಸೆ.